ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಸೊಂಟದ ಸುತ್ತ ಇರೋದು ಎಕ್ಸ್ಟ್ರಾ ತೈಸಲ್ಲಿ ಇರುತ್ತಲ್ಲ ಫ್ಯಾಟ್, ಅದೆಲ್ಲ ಕರಗೋದಕ್ಕೆ ಒಂದು ಸಿಂಪಲ್ ಆಸನ ವಿತ್ ಸಪೋರ್ಟ್ ಇಂದ, ಕಿಟಕಿ ಸಪೋರ್ಟ್ ಇಂದ ಹೇಗೆ ಮಾಡೋದು ಅಂತ. ಬಲಗಾಲ ಮೇಲಕ್ಕೆ ತಗೊಳ್ಳಿ, ಕಟ್ಟೆ ಮೇಲೆ ಇಟ್ಕೊಂಡಿದ್ದಾರೆ. ನಿಮ್ಗೆ ಕಷ್ಟ ಆದ್ರೆ ಅದ್ರ ಮೇಲೆ ಇಡಿ, ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಮೇಲಕ್ಕೂ ಇಟ್ಕೋಬಹುದು. ಮೇಲಕ್ಕೆ ಇಟ್ಕೊಳ್ಳಿ. ಆದ್ರೆ ಇದನ್ನ ನೋಡಿ, ಅಲ್ಲಿ ಮೇಲಕ್ಕೆ ಇಟ್ಕೊಂಡಿದ್ರಲ್ಲ, ಕೆಳಗಡೆ ಪಾದ ಒಂದ್ ಸ್ವಲ್ಪ ಈ ಕಡೆಗೆ ತಗೋಬೇಕು. ಅಂದ್ರೆ ನಮ್ ಬಟಕ್ಸ್ ಬಿಟ್ಟು ನೋಡ್ಕೊಂಡು ಕೆಳಗಡೆ ಪಾದ ಇಟ್ಕೋಬೇಕಾಗ್ಲ ಗೋಡೆಯಿಂದ. ಈಗ ರೈಟಿಗೆ ಟರ್ನ್ ಮಾಡ್ಕೊಳ್ಳಿ, ಕಿಟಕಿ ಸಪೋರ್ಟ್ ತಗೊಂಡು, ಕಂಬಿ ಸಪೋರ್ಟ್ ತಗೊಂಡು ಇಲ್ಲಿ ಟರ್ನ್ ಮಾಡ್ತಿರೋದು. ಭುಜ ಇಳಿಸಿ, ಭುಜ ಇಳಿಸ್ತಾ ಹಾಗೆ ತಿರ್ಗಿಸಿ ಕುತ್ಕೆ. ನಿಮ್ಗೆ ಎಷ್ಟಾದಷ್ಟು ನೋಡಿ, ಎಷ್ಟು ಚೆನ್ನಾಗಿ ಟರ್ನ್ ಆಗ್ತಾ ಇದೆ ಸೊಂಟದ ಭಾಗ ಅಂತೇಳಿ. ಈ ವಿತ್ ಸಪೋರ್ಟ್ ಇಂದ ಮಾಡೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿ ಇರುತ್ತೆ, ಮತ್ತೆ ಬ್ರೀದಿಂಗ್ ಈಸಿ ಇರುತ್ತೆ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು. ಉಸಿರಾಟವನ್ನು ಗಮನಿಸ್ತಾ ಇರ್ಬೇಕು. ಪ್ರತಿ ಒಂದು ಸಲನೂ ಉಸಿರು ತಗೊಂಡ್ ಬಿಡ್ಬೇಕಾದ್ರೆ ಟರ್ನ್ ಮಾಡ್ತಾ ಇರ್ಬೇಕು. ನಿಧಾನ ವಾಪಸ್ ಬನ್ನಿ, ಚೇಂಜ್ ಮಾಡ್ಕೊಳ್ಳಿ ಈಗ ಇನ್ನೊಂದ್ ಕಡೆಗೆ. ಈ ತರ ಕಿಟಕಿ ಸಪೋರ್ಟ್ ತಗೊಂಡ್ ಮಾಡ್ಬೋದು. ಗೋಡೆ ಕಾರ್ನರ್ ಇರುತ್ತಲ್ಲ, ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಅಥವಾ ಸ್ಟೆಪ್ಸ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಮೆಟ್ಲುಗಳು, ರೈಲಿಂಗ್ಸ್ ಇರುತ್ತಲ್ಲ ಸೈಡ್ ಅಲ್ಲಿ, ಅದನ್ನ ಹಿಡ್ಕೊಂಡು ಮಾಡ್ಬೋದು. ನಾವು ಈ ಮನೆಯಲ್ಲಿ ಏನಿರುತ್ತೆ ವಸ್ತು, ಅದನ್ನೇ ಉಪಯೋಗಿಸ್ಕೊಂಡು ಮಾಡೋಂಥದ್ದು ಆಸನಗಳು. ಇದು ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಇದು ಮಾಡಿ. ಕಾಲ್ಗಳು ನೇರ ಇಟ್ಕೊಳ್ಳಿ, ಟರ್ನ್ ಮಾಡಿ ನೋಡಿ. ತೈಸ್ ಅಲ್ಲಿರೋದು, ಮಂಡಿ ಹಿಂಭಾಗದಲ್ಲಿರೋದು ಫ್ಯಾಟ್, ಮತ್ತೆ ಕಾಫ್ ಮಸಲ್ಸ್ ಅಲ್ಲಿ ಎಲ್ಲ ಕರಗುತ್ತೆ. ಹೆಚ್ಚಿನ ಕೊಬ್ಬಿನಂಶ ನಾವು ಶೇಖರಣೆ ಆಗಕ್ ಬಿಡಬಾರ್ದು. ಇದೆಲ್ಲ ಮಾಡ್ಕೋಬೇಕು, ಟ್ವಿಸ್ಟ್ ಮಾಡ್ಕೋಬೇಕು. ಕುತ್ತಿಗೆನೂ ತಿರ್ಗಿಸ್ಬೇಕು, ಕುತ್ತಿಗೆ ಸುತ್ತ ಇರೋ ಫ್ಯಾಟು ಕರಗಬೇಕು. ನೋಡಿ ಸೊಂಟ ಎಷ್ಟು ಚೆನ್ನಾಗಿ ಟರ್ನ್ ಆಗುತ್ತೆ. ಬಟ್ಟೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಟರ್ನ್ ಆಗ್ತಾ ಇದೆ ಅಂತೇಳಿ. ಇದೆಲ್ಲರೂ ಮಾಡ್ಕೊಳ್ಳಿ. ಇದು ವಿತ್ ಸಪೋರ್ಟ್ ಇಂದ ಮಾಡೋದ್ರಿಂದ ಈಸಿ ಆಗಿರುತ್ತೆ. ನಿಧಾನ ವಾಪಸ್ ಬನ್ನಿ. ಕಷ್ಟ ಆದ್ರೆ ಕಟ್ಟೆ ಮೇಲೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟೇ ಇಟ್ಕೊಂಡು ಮಾಡಿ. ಕೆಳಗಡೆ ಪಾದ ಒಳಗ್ ತಿರ್ಗಿಸ್ಕೋಬೇಕು, ಅವಾಗ ನಿಮ್ಗೆ ಟರ್ನ್ ಮಾಡಕ್ ಈಸಿ ಆಗುತ್ತೆ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ.